ವೆಸ್ಟ್ ಬೆಂಗಾಲ್ ನಲ್ಲಿ ಪ್ರೆಸ್ ಬ್ರೀಫಿಂಗ್ ಕೊಡ್ಬೇಕಾದ್ರೆ ಚುನಾವಣಾ ಆಯೋಗದವ್ರು ನಾನು ಕುತ್ಕೊಂಡು ಕೇಳಿದ್ದೇನೆ, ಕರೆಕ್ಟ್ ಆಗಿ ನಂಬರ್ಸ್ ಕೊಡ್ತಾ ಇದ್ರು. ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದು ಈ ರೋಹಿಂಗ್ಯಾ ಮುಸ್ಲಿಮ್ಸ್ ಅಥವಾ ಬಾಂಗ್ಲಾದವ್ರು ಎಷ್ಟೆಷ್ಟು ಜನ ಇದ್ರು ಎಲ್ಲರೂ ಡಿಲೀಟ್ ಮಾಡಿ ಬಿಸಾಕಿದೀವಿ ಅಂತ. ಬಟ್ ನಮ್ಮಲ್ಲಿ ಆ ತರದ ಎಕ್ಸ್ಪ್ಲನೇಷನ್ ಸಿಗ್ಲಿಲ್ಲ ನಮ್ಗೆ. ಹಂಗಾಗಿರಬಹುದು, ಹಿಂಗಾಗಿರಬಹುದು, ಹೋಗಿರಬಹುದು, ಆಬಹುದು, ಈ ಬಹುದು ಇಟ್ಕೊಂಡು ನಾವೇನ್ ಮಾಡೋಣ ಹೇಳಿ? ನಮ್ಮಲ್ಲಿ ಯಾಕೆ ಎಡವಟ್ಟಾಯ್ತು? ಎಲ್ಲಿ ಏನ್ ಟಾರ್ಗೆಟ್ ಮಾಡಿದ್ರಿ ನೀವು? ನೀವು ಮಾಧ್ಯಮದವ್ರು ಇದ್ದೀರಿ, ಹೌದು, ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಯಾರು ಚುನಾವಣಾ ಆಯೋಗದವರು. ಅವ್ರನ್ನ ಕರೆದು ಒಂದು ಇಲ್ಲಿಗೆ ಒಂದು ಒಳ್ಳೆ ಒಂದು ಇದು ಮಾಡ್ಬಿಡಿ. ಥ್ಯಾಂಕ್ ಯು ನೆನಪು ಮಾಡೋದಕ್ಕೆ ರತನ್ ಅವರೇ. ಚುನಾವಣಾ ಆಯೋಗ ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದ್ ರೀತಿ ನಡ್ಕೊಳ್ಳುತ್ತೆ, ಕರ್ನಾಟಕದಲ್ಲಿ ಇನ್ನೊಂದು ರೀತಿ ನಡ್ಕೊಳ್ಳುತ್ತಾ ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಇಸ್ ಇಂಡಿಪೆಂಡೆಂಟ್ ಬಾಡಿ. ಆ ಇಂಡಿಪೆಂಡೆಂಟ್ ಬಾಡಿಗೆ ಅವರಿಗೆ ಸ್ಪೋಕ್ಸ್ ಪರ್ಸನ್ಸ್ ಇರ್ತಾರೆ. ಅಲ್ಲಲ್ಲ, ಆ ಇಂಡಿಪೆಂಡೆಂಟ್ ಆಫೀಸರ್ಸ್ ಗಳನ್ನ ನೇಮಕ ಮಾಡೋದು ಯಾರು? ಕಾಂಗ್ರೆಸ್ನವರು. ಇಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಮಾತಾಡಿ. ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಮಾತಾಡಿ. ಯಾರು ಅಧಿಕಾರದಲ್ಲಿ ಇರ್ತಾರೆ ಇರೇರಿ ಮೇಡಮ್. ಪ್ರಶ್ನೆ ನಾನು ಕೇಳಿದ್ರೆ ನೀವು ಉತ್ತರ ಕೊಡ್ತೀರಾ? ಬಿಜೆಪಿ ಸೇರ್ತೀರಾ ಹೆಂಗೆ? ಸರ್ ನೀವು ಮಾತಾಡಿ ಸರ್. ನಮ್ಮ ಪಕ್ಷದ ಬಿಜೆಪಿ ಇರೋರು ಏನು ಕೆಲಸ ಮಾಡ್ತಿಲ್ಲ, ಹೊಸಬ್ರನ್ನ ಯಾಕೆ ಸೇರಿಸ್ಕೊಳ್ತೀರಾ? ವಿರೋಧ ಪಕ್ಷದವ್ರು ಇಲ್ಲಿರೋರು ಏನು ಕೆಲಸ ಮಾಡ್ತಿಲ್ಲ, ಹೊಸಬ್ರನ್ನ ಸೇರಿಸ್ಕೊಳ್ತೀರಾ? ಅವರು ಉತ್ತರ ಕೊಡ್ತಿದ್ರು, ಅದಕ್ಕೋಸ್ಕರ ನಾನು ಏನೋ ಬಿಜೆಪಿ ಸೇರುವಂತ ಅದರಿಂದಾಗಿ ನಾನ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಬಿಜೆಪಿ ಇಸ್ ನಾಟ್ ಅ ಸ್ಪೋಕ್ಸ್ ಪರ್ಸನ್ ಫಾರ್ ಚುನಾವಣಾ ಆಯೋಗ. ಅದಕ್ಕೋಸ್ಕರ ನೀವು ಚುನಾವಣಾ ಆಯೋಗದ ಸ್ಪೋಕ್ಸ್ ಪರ್ಸನ್ ರೀತಿಯಲ್ಲೇ ಬೇರೆ ರಾಜ್ಯದಲ್ಲಿ ನಾನು ಅದೇ ಹೇಳ್ತಿದ್ದೀನಿ. ನಾನ್ ಮಾಡಲ್ಲ, ಅವರೇ ಕರೀಲಿ. ಏನಾದ್ರು ಅಷ್ಟೊಂದು ಕಷ್ಟ ಇದ್ದಿದ್ರೆ ನಾನು ಅಡ್ರೆಸ್ ಕೊಡ್ತೀನಿ. ಇಲ್ಲ ಶೇಷಾದ್ರಿಪುರದಲ್ಲಿ ಅವರು ಇದು ಆಫೀಸ್ ಏನಂತಾರ, ಚೀಫ್ ಎಲೆಕ್ಷನ್ ಆಫೀಸರ್ ಅವರದ್ದು ಇದು ಆಫೀಸ್ ಇದೆ, ಹೋಗಿ ಕೇಳಿ ಏನ್ ತೊಂದ್ರೆ ಇದೆ ನಿಮ್ದು. ಅಲ್ಲಿ ಕೇಳ್ತೀರಾ, ಹೊರಗಡೆ ಬಂದು ಸುಳ್ಳು ಪ್ರಚಾರ ಅಪಪ್ರಚಾರ ಮಾಡ್ತೀರಾ. ಇದೇ ನಿಮ್ಮ ಏನಂತಾರೆ ಪ್ರೊಪಗಂಡ ಅಂತ ಹೇಳ್ತಾರಲ್ಲ, ಅದನ್ನೇ ನಾವು ವಿರೋಧ ಮಾಡ್ತಿರುವಂತದ್ದು. ಇದೇ ಸುಳ್ಳು ಮಾಡಬೇಡಿ ಅಂತ ಹೇಳಿದ್ದು.